ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನೇನ್ ಕದ್ಕೊ ಬಂದ್ರಿ ಮಾವಿನ ಸೊಪ್ಪು ಕೀಳಕ್ ಹೋಗಿ ಗೈಸ್ ವ್ಲಾಗರ್ ಅದಕ್ಕೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯೋಗಿತಾ ಗೌಡ ಯೂಟ್ಯೂಬ್ ಚಾನೆಲ್. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ಬಿರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲಿಗೆ ಬಿಫೋರ್ ಟು ಸ್ಟಾರ್ಟ್ ದ ವಿಡಿಯೋ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇತ್ತೀಚೆಗಷ್ಟೇ ನನ್ನ ಯೂಟ್ಯೂಬ್ ಚಾನಲಲ್ಲಿ 2 ವಿಡಿಯೋನ ಹಾಕಿದೆ, ಅದು ವೈರಲ್ ಹೋಯಿತು. ಅದರಿಂದ ನನಗೆ 200 ಸಬ್ಸ್ಕ್ರೈಬರ್ಸಲ್ಲಿದ್ದೆ, ಡೈರೆಕ್ಟ್ 700 ಸಬ್ಸ್ಕ್ರೈಬರ್ಸ್ಗೆ ಜಂಪ್ ಆಗಿದ್ದೀನಿ. ಲ್ಯಾಟ್ರಿ ಸಮಥಿಂಗ್ ವೆರಿ ಹ್ಯೂಜ್. ನನಗೆ ಒಂದು ಮೇಜರ್ ಟರ್ನ್ ಓವರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಆಫ್ಕೋರ್ಸ್ ನಾನು ಫೇಮಸ್ ಆಗಿಲ್ಲ ಗೈಸ್, ವಿಡಿಯೋ ಮಾತ್ರ ಫೇಮಸ್ ಆಗಿರೋದು. ಇನ್ಮೇಲಿಂದ ವೀಡಿಯೋಸ್ನ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಆ್ಯಕ್ಚುಯಲ್ ವಿಡಿಯೋ. ಏನಂತ ಹೇಳಿದ್ರೆ, ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ಹಾಗೆ ಗಣಹೋಮ, ಹಾಗೆ ವೈಭವ ಲಕ್ಷ್ಮಿ ವ್ರತ ಇಷ್ಟು ನಡೀತಿದೆ. ವೈಭವ ಲಕ್ಷ್ಮಿ ವ್ರತ ಸಂಜೆ, ಗಣಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಈಗ ಆಲ್ರೆಡಿ ರೆಡಿ ಮಾಡ್ಕೊತಿದ್ದಾರೆ. ನಾನಿನ್ನು ರೆಡಿ ಆಗಿಲ್ಲ, ಸೊ ಬೇಗ ರೆಡಿಯಾಗಿ ಹೋಗಬೇಕು. ಸೊ ನಾನು ರೆಡಿ ಆಗೋಷ್ಟರಲ್ಲಿ ನಿನ್ನೆ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ಮಾಡ್ಕೊಂಡ್ವಿ ಅನ್ನೋ ಒಂದು ವಿಡಿಯೋ ಇದೆ, ಪ್ಲೀಸ್ ಬೇಗ ನೋಡ್ಕೊಂಬನ್ನಿ. ಅಷ್ಟರಲ್ಲಿ ರೆಡಿಯಾಗಿ ಕೆಳಗೆ ಹೋಗೋಣ. ಸೊ ಗಾಯ್ಸ್, ಸದ್ಯಕ್ಕೆ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲೇ ತಂದು ಡಂಪ್ ಮಾಡಿದ್ದಾರೆ ಡೈನಿಂಗ್ ಟೇಬಲ್ ಮೇಲೆ. ಸೊ ಲೆಟ್ಸ್ ಸಿ ಏನೇನಿದೆ ಅಂತ. ಮೇ ಬಿ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಇದೆ. ಬಾಳೆಹಣ್ಣು ಸಪ್ರೇಟಾಗಿ ಏನೋ ಪ್ಯಾಕ್ ಮಾಡಿಸಿದ್ದಾರೆ. ಮೇ ಬಿ ಗಣಹೋಮಕ್ಕೆ ಸಪ್ರೇಟ್ ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಸಪ್ರೇಟ್ ಇರ್ಬೋದು. ಇದ್ರ ಒಳಗೆ ಓಕೆ ಎಲ್ಲ ಬರೀ ಕಾಯಿಗಳಿದೆ ಎಲ್ರಿಗೂ ಕೊಡೋಕ್ಕೆ. ಆ್ಯಂಡ್ ಇಲ್ಲಿ ಎಲ್ಲನೂ ಇದೆ. ಅಮ್ಮ ಇದೇನೇನೋ ತೆಗ್ದಿಟ್ಟಿದ್ದಾರೆ, ಪೂಜಾರು ತೆಗ್ದಿಡೋಕೆ ಹೇಳಿದ್ರಂತೆ. ಸೊ ಅವ್ರು ಬಂದು ನೋಡಿ ಯಾವ್ದು ಬೇಕು ಅಂತ ತೊಗೊಳ್ತಾರೆ. ಆ್ಯಂಡ್ ಇದು ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಓಕೆ, ಸೌದೆಗಳು ಪೂಜೆಗೆ ಬೇಕಾಗಿರೋದು, ಮೇ ಬಿ ಹೋಮಕ್ಕೆ ಬೇಕಾಗಿರೋದು. ಸೊ ಅದನ್ನು ಸೌದೆ ಅಂತಲೇ ಅಂತಾರ, ನಂಗೆ ಗೊತ್ತಿಲ್ಲ, ಬಟ್ ಕರೆಕ್ಟ್ ಮೀ ಇಫ್ ಐ ರಾಂಗ್. ಸೊ ಗೈಸ್, ನಮ್ಮ ಅಮ್ಮ ಮತ್ತು ಮಂಗ್ಲಾ ಆಂಟಿ ನಮ್ಮ ಮನೆಗೆ ಹೆಲ್ಪರ್. ಸೊ ಅವ್ರು ಹೋಗ್ಬಿಟ್ಟು ಮಾವಿನ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿದ್ದಾರೆ. ಕಳ್ಳರು ಹೋಗಿ ಆ್ಯಪಲ್ ಮತ್ತು ಮಾವಿನಕಾಯಿನೂ ಕತ್ಕೊಂಡ್ಬಂದಿದ್ದಾರೆ. ಸೊ ಬಾಳೆ ಎಲೆ, ಬಾಳೆ ಕಂಬ, ವಾಟ್ ಇಸ್ ಇಟ್? ಬಾಳೆ ಕಂಬನೇ ಅನ್ಸುತ್ತೆ. ಸೊ ಇದನ್ನೆಲ್ಲ ತಂದಿದ್ದಾರೆ. ವಾಟ್ ಇಸ್ ಇಟ್? ಬಾಳೆ ಕಂಬನೇ ಅನ್ಸುತ್ತೆ. ಹಾಗೆ ಸ್ವಲ್ಪ ಪೂಜೆ ಐಟಮ್ಸ್ ಅಲ್ಲಿ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀನು ನನಗೆ ಮುಟ್ಟಕ್ಕೂ ಭಯ, ಹರಿದಾಕ್ಬಿಡ್ತೀನಿ ಅಂತ. ಸೊ ನಾನೇನು ಟಚ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಾನು ಹೋದರೆ ಏನಾದರೂ ಮಿಸ್ ಮಾಡಿಬಿಡ್ತೀನಿ ಅಂತ ಭಯ. ಸೊ ಗೈಸ್, ಇದರಲ್ಲಿ ಮ್ಯಾಂಗೋ ಇದೆ, ಮ್ಯಾಂಗೋ ನೋಡೋಣ. ಸೊ ಬಟ್ ಯಾರಿಗೆ ಮ್ಯಾಂಗೋ ಇಷ್ಟ ಆಗಲ್ಲ? ನಮ್ಮ ಮನೇಲಿ ನನ್ನ ತಂಗಿಗೆ ಇಷ್ಟ ಆಗಲ್ಲ ಗೈಸ್ ಮ್ಯಾಂಗೋ. ಸೊ ಗೈಸ್, ಇದು ನೋಡಿ ಕನ್ಫ್ಯೂಸ್ ಆಗಬೇಡಿ, ಮೇಲೆ ಮಾತ್ರ ಎಲೆ ಇದೆ, ಒಳಗೆ ಫುಲ್ ಹಣ್ಣು ಕಿತ್ಕೊಂಡು ಬಂದಿದ್ದಾರೆ ಕಳ್ಳರು. ಇಷ್ಟು ಗಾಡ್ ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಉಪ್ಪು ಖಾರ ಹಾಕಿ ತಿಂತಾಯಿದ್ರೆ ಓಹ್ ಯಪ್ಪ ಸ್ವರ್ಗನೇ. ಅದರಲ್ಲೂ ಈ ಮಳೆಗೆ ಚಳಿಗೆ ಹಣ್ಣಾಗಿರೋ ಗಿಡದಲ್ಲೇ ಹಣ್ಣಾಗಿರೋ ಮಾವಿನಕಾಯಿ ಕೂಡ ಸಕ್ಕದಾಗಿರುತ್ತೆ. ಲವ್ ಇಟ್. ಒಳಗಡೆ ಬ್ರಹ್ಮಾಂಡನೇ ಇದೆ, ಮೇಲ್ ಮಾತ್ರ ಎಲೆ ಮುಚ್ಕೊಂಡು ಬಂದ್ಬಿಟ್ಟಿದ್ದಾರೆ ದೊಡ್ಡ ಕಳ್ಳರು. ಸೀತಾಫಲ ನನಗಿದಿಷ್ಟ ಇಲ್ಲ, ಬಟ್ ಯಾರಿಗಿಷ್ಟ? ನನಗಿದಿಷ್ಟ ಆಗಲ್ಲ. ನಾನು ಒಂದಿನೂ ತಿಂದೇ ಇಲ್ಲ, ಟ್ರೈ ಮಾಡ್ತೀನಿ ಈ ಸಲ. ಏನೇನು ಕದ್ಕೊ ಬಂದ್ರಿ ಮಾವಿನ ಸೊಪ್ಪು ಕೀಳಕ್ ಹೋಗಿ? ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಅಯ್ಯೋ, ನಿಧಾನ. ಫುಲ್ ಜೋರಾಗಿ ಪ್ರಿಪ್ರೇಷನ್ಸ್ ನಡೀತಿದೆ. ಆಂಟಿ ಯಾರು ರೆಡಿ ಮಾಡಿದ್ದು? ನಾನೇ ಹೇಳಿದ್ದು. ಸೊ ಆಲ್ ದ ಪ್ರಿಪ್ರೇಷನ್ಸ್ ಗೋಯಿಂಗ್ ವೆಲ್. ಒಂದು ಮಿಸ್ ಆಗಿದೆ, ದಟ್ ಈಸ್ ಬಿಂದ್ಗೆ. ಅವರು 1.5 ಇಂಚದ್ದು ಕೇಳಿದ್ರು, ನಮ್ಮ ಮನೇಲಿ ಬರೀ 1 ಇಂಚದಿದೆ. ಸೊ ಈಗ ಅಪ್ಪ ಅದನ್ನು ಟೆಂಪಲಲ್ಲೇ ಹೋಗಿ ಇಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ಟೆಂಪಲಲ್ಲೇ ಸಿಗುತ್ತೆ, ಸೊ ಅದನ್ನು ಇಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಲೆಟ್ಸ್ ಗೋ. ತುಂಬ ಹರಿಯಲ್ಲಿದ್ದೀನಿ, ಬೇಗ ರೆಡಿ ಆಗಬೇಕು.
ಯಾಕಂದರೆ ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿದ್ದೀವಿ, ಗಣಹೋಮ ಮಾಡಿಸ್ತಿದ್ದೀವಿ, ಹಾಗೆ ವೈಭವ ಲಕ್ಷ್ಮಿ ಪೂಜೆ ಕೂಡ ಮಾಡಿಸ್ತಿದ್ದೀವಿ. ತುಂಬ ಕ್ವಿಕ್ಕಾಗಿ ರೆಡಿ ಆಗಬೇಕು, ಆಲ್ರೆಡಿ ಟೈಮ್ ಆಗಿಬಿಡಿದೆ. ಸೊ ಗೈಸ್, ಅದು ನನ್ನ ತಂಗಿ ಔಟ್ಫಿಟ್. ರೆಡಿ ಆಗಿದ್ದಾಳೆ ಆಲ್ರೆಡಿ, ನನಗಿಂತ ಬೇಗ ರೆಡಿ ಆಗಿದ್ದಾಳೆ. ಎಸ್ ವಿಂಗ್ಯಾ? ಪೇಂಟರ್ ಬೇರೆ ಕೈ ಕೊಡ್ತಿದ್ದಾರೆ, ನೀವು ಬೇರೆ ಫೋನ್ ತೆಗಿತಿಲ್ಲ, ಅವ್ನು ಫುಲ್ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಹೇ ಗಾಯ್ಸ್, ಮತ್ತೆ ಟೈಮ್ ಟು ಗೆಟ್ ರೆಡಿ ಬಿಕಾಸ್ ಈವ್ನಿಂಗ್ ಇವಾಗ ಜಾಸ್ತಿ ಜನ ಬರೋದು. ನನ್ನ ಡಾರ್ಕ್ ಸರ್ಕಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾಳೆ ಡಾಕ್ಟರ್ ಹತ್ರ ಹೋಗ್ತೀನಿ ಆ್ಯಂಡ್ ಈಗ ಮತ್ತೆ ರೆಡಿಯಾಗಿ ಸಿಗ್ತೀನಿ. ಬೆಳಗ್ಗೆ ಅಷ್ಟೊಂದೇನು ಸೀರಿಯಸ್ಲಿ ರೆಡಿ ಆಗಲಿಲ್ಲ ನಾನು, ಬಿಕಾಸ್ ಕರಿತಾನೆ ಇದ್ರು ಅದು ಕೊಡಿ ಇದು ಕೊಡಿ ಇದು ಕೊಡಿ ಅದು ಕೊಡಿ ಅಂತ. ಅಲ್ಲಿ ಬ್ಯುಸಿ ಆಗಿಬಿಟ್ಟೆ ನಾನು. ಸುಮ್ಮನೆ ಹೋಗಿ ಯಾವುದೋ ಒಂದು ನಾರ್ಮಲ್ ಸಲ್ವಾರ್ ಹಾಕ್ಕೊಂಡು ಹೋಗಿದ್ದೆ ನಾನು. ಸೊ ಅಷ್ಟು ಏನು ರೆಡಿ ಆಗಿಲ್ಲ. ಸೊ ಇವಾಗ ಸ್ವಲ್ಪ ಅಟ್ಲೀಸ್ಟ್ ನಮ್ಮನೆ ಫಂಕ್ಷನ್ ಅನ್ನೋ ಥರ ರೆಡಿ ಆಗಬೇಕಷ್ಟೆ. ಸೊ ರೆಡಿಯಾಗಿ ಸಿಗ್ತೀನಿ. ಗೆಸ್ಟ್ ಎಲ್ಲ ಮನೇಲಿದ್ದಾರೆ, ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ, ಬಟ್ ಆದಷ್ಟು ಎಲ್ಲರನ್ನೂ ಕವರ್ ಮಾಡಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸಂಜೆ ಪೂಜೆ ಮಾಡ್ತಿದ್ದಾರೆ ಅಮ್ಮ, ಸೊ ಅದನ್ನು ಸ್ವಲ್ಪ ತೋರಿಸ್ತೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಹೆಜ್ಜೆ ಕಾಲ್ಗಳ ಧ್ವನಿಯನ್ನು ತೋರುತ್ತ ಪಥವು ತೋರುವ ಸಾಧು ಸಜ್ಜನರ ಚಿಕ್ಕಟರಮಣನ ಬಿಂಕದ ರಾಣಿ ಭಾಗ್ಯ. ಹಾಯ್ ಅಕ್ಕ. ಏನು ಈ ಮಾತೇ ಇಲ್ಲ, ಹಿಂಗೆ ಅಂದ್ಬಿಟ್ರೆ ಹೆಂಗಿದೆ ಊಟ? ಎಲ್ಲಿ ತೆಗಿತಾ ಇದೀಯಾ, ಎಲ್ಲಿ ಸ್ಟೆಪ್ ಮಾಡ್ತಿದ್ದೀನಿ. ಹೆಂಗಿದೆ ಊಟ? ಸೂಪರ್. ಪೂಜೆ ಹೆಂಗಿದೆ? ಪೂಜೆನೂ ಚೆನ್ನಾಗಿದೆ. ಬಾತ್ ನಾನೇ ಮಾಡಿದ್ದು. ನಿಜ. ನಿಜ, ಬಾತ್ ಒಂದು ಸಕ್ಕತ್ತಾಗಿದೆ. ಅದಕ್ಕೆ ನಾನೇ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ನನ್ನಂತೂ ಅದು ಬಿಸಿ ಬಿಸಿ ನಾನ್ ಮಾಡಿದೆ, ಬೇರೆಯವ್ರು ಮಾಡಿ ಕೊಟ್ಟಿರೋದು ತುಂಬಾ ಇಷ್ಟ ಆಯ್ತು. ಗೈಸ್, ಇವರು ಪವಿ ಅಕ್ಕ ಅಂತ. ನೆಕ್ಸ್ಟ್ ಎಲ್ಲೋ ಹಾಕ್ಬಿಡ ನನ್ನ. ನೆಕ್ಸ್ಟ್ ಯಾವ ಫಂಕ್ಷನಿಗೆ ಬರ್ತೀರಾ ನಮ್ಮ ಮನೆಗಂದ್ರಿ? ಜೋರಾಗಿ ಹೇಳಿ. ನಿಮ್ಮ ಮದುವೆ ಏನು ಫಂಕ್ಷನ್ ಎಕ್ಸಾಕ್ಟಾಗಿ? ಸ್ಟಾರ್ಟಿಂಗ್ ಯಾವ್ದಾಗುತ್ತೆ? ಹಾಳು ದಿನ, ಮೆಹಂದಿ ದಿನ. ಬಟ್ ಜಾಸ್ತಿ ನಿಮ್ಗೆ ಇಂಟ್ರೆಸ್ಟ್ ಇರೋದು ಸಂಗೀತ ಅಲ್ಲಿ ತಾನೆ? ಗೈಸ್, ನನ್ನ ಡ್ಯಾನ್ಸ್ ಪಾರ್ಟ್ನರ್ ಅತ್ತೆ ಲಿಕ್ಕಿ ಮದುವೆಲಿ ನಮ್ಮ ಡ್ಯಾನ್ಸ್ ಪಾರ್ಟ್ನರ್. ಹೇಗಿದೆ ಆಂಟಿ ಪೂಜೆ? ಒಬ್ರೊಬ್ರಾಗಿ. ನಿಮ್ಗೆ ಆಂಟಿ? ಸಜ್ಜಿಗೆ ಹೆಂಗಿತ್ತು? ನಾನೇ ಮಾಡಿದ್ದು. ಸಜ್ಜಿಗೆ ಇನ್ನೂ ಕೊಟ್ಟಿಲ್ಲ ಮಗಳೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅದಕ್ಕೆ ಕೇಳಿದೆ. ಆಂಟಿ ಹೆಂಗಿತ್ತು ಪೂಜೆ ಎಲ್ಲ? ಚೆನ್ನಾಗಿದೆ ಪೂಜೆ ಎಲ್ಲ. ಪ್ರಸಾದ ಹೆಂಗಿತ್ತು? ಸೂಪರ್ ಆಗಿತ್ತು. ತೀರ್ಥ ಕೊಟ್ಟಿರೋದು ನೀನು? ಕೊಟ್ಟೆ ಇಲ್ಲ. ಹೆಂಗಿತ್ತು ಅಂದ್ರೆ ಚೆನ್ನಾಗಿ ಕೊಟ್ಟಿಲ್ವಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಪ್ರಸಾದನೇ ತಾನೆ. ಅದು ಪೂಜಾರು ಮಾಡಿದ್ದು. ಇದು ಲಾಸ್ಟ್ ಇಯರ್. ಏನ್ ಅನ್ನಿಸ್ತಿದೆ ನಿಮ್ಗೆ? ನೆಕ್ಸ್ಟ್ ಇಯರ್ ಮಿಸ್ ಮಾಡ್ಕೊಂತೀರಾ? ಫಂಕ್ಷನ್ ಅಂತ ನೀವು ಅನ್ಕೋಬಾರ್ದು. ನಮ್ಮ ಮನೇಲಿ ಫಂಕ್ಷನ್ ಆಗ್ತಾ ಇರುತ್ತೆ ಆಂಟಿ, ಬನ್ನಿ ಅಂತ ಹೇಳ್ಬೇಕು. ಕೊನೆ ಫಂಕ್ಷನ್ ಅಂತ ಹೇಳ್ಬೇಕು. ಇದು ಪೂಜೆದು, ಇದು ಪೂಜೆದು, ಇದು ಪೂಜೆದು. ಎಡಿಟ್ ಮಾಡಿ. ಸ್ವೀಟ್ ತುಪ್ಪ ಕಮ್ಮಿ ಇದೆ. ನಾನ್ ಮಾಡಿಲ್ಲ. ಹೌದಿನ ಮೇಲೆ ತಪ್ಪುಡಿ. ಚೆನ್ನಾಗೈತೆ ಅಂದ್ರೆ ನೀವು ಮಾಡಿದಿರಿ, ಚೆನ್ನಾಗಿಲ್ಲ ಅಂದ್ರೆ ಹೌದಿರು ಫ್ರೀಯಾಗಿ ಸಿಗ್ತಾರಲ್ಲ. ನಮ್ಮ ಡ್ಯಾಡಿ ಏನ್ ಮಾಡಿದ್ರು?
ಡ್ಯಾಡಿ ಡ್ಯಾಡಿ ನಾಟ್ ನೈಸ್ ನೈಸ್ ಲಾಯರ್ ಜಡ್ಜ್ ಆರ್ಡರ್ ಲಾಯರ್ ನಂಬರ್ 1 ಲಾಯರ್ ನಂಬರ್ 2 ಜೋಗೋ ಅಬ್ಜೆಕ್ಷನ್ ಇವರಲ್ಲ ಖಾರ ಆಂಟಿ ಎಲ್ಲ ಆನ್ ದ ವೇ ಬರ್ತಾ ಇದೆ ನಿಮ್ಗೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ನೀವ್ ಹೇಳಿರೋ ಮೆನ್ಯೂನ ರೆಡಿ ಮಾಡ್ಸಿದೀನಿ ಇಲ್ಲ ಮೆಂತ್ಯ ಬಾತು ನಾನು ಕೇಳಲಿಲ್ವಲ್ಲ ಇವಳು ನನ್ನ ಫೇವ್ರೇಟ್ ವಾಂಗಿ ವಾಂಗಿ ಬಾತ್ ಬೆಳಗ್ಗೆ ತಿಂಡಿಗೆ ತರಿಸಿದ್ವಿ ಹೋದ್ ಸರಿನೂ ಹಿಂಗೆ ಎಂದು ಬಜ್ಜಿನ ಮುಂಡಾಯಿಸ್ಬಿಟ್ಲು ಅಯ್ಯೋ ಡಬ್ಬನೇ ಮರ್ತ್ಕೊಂಡ್ಬಿಟ್ಟ ಕಡೆ ಎಂದು ಹೋದ್ ಸರಿ ವಿಂಧ್ಯಾಟ್ ಫಂಕ್ಷನ್ ಅಲ್ಲಿ ಕೊಡ್ಲಿಲ್ಲ ಅವನು ಮರ್ಕೊಂಬಂದ ಮದುವೆಗೆ ಕರ್ಕೊ ಹೋಗ್ಬಿಟ್ರೆ ಬೀಗರು ನನ್ನ ಓಡಿಸ್ಬಿಡ್ತಾರೆ. ತಲೆ ಕೆಡ್ಸ್ಕೊಬಿಡಿ ಸರ್, ನಾನೇ ಒಂದ್ ಬಾಂಡ್ಲಿ ಹಾಕಿ ನಾನು ಅವರು ನಿಮ್ ತಂಗಿ ನಾನು ಸೇರ್ಕೊಂಡ್ರೆ ಮಾಡ್ಕೊಡ್ತೀವಿ, ಅವ್ರು ಸಾಲ್ವ್ ಮಾಡ್ತಾರೆ. ಮಾತಾಡಿ ಅವ್ರಿಗೆ ಏನ್ ಕೊಡ್ಬೇಕು ಡಿಪ್ರೆಷನ್. ಆಯ್ತು ಗಂಡ ಇರೋದು ನಾಲ್ಕು ಸರಿ ತಗೋತಾರ ಅದೇ ಸರಿ ಕೈಲಿ ಹಿಡ್ಕೊಂಡಿರೋ ತಾಂಬೂಲ ಕೊಟ್ಮೇಲೆ ತಾನೇ ಇಲ್ಲ ಬೇಡ ಹಿಡ್ಕೊಂಡಿರೋ ಬರ್ತೀನಿ ತಗೊಂಡು ಅಷ್ಟ್ರ ಒಂದು ತಟ್ಟೆ ಹಿಡ್ಕೊಳಕ್ ಶಕ್ತಿ ಇಲ್ವಲ್ಲ. ಪೂಜಾರಿ ಬಂದ್ ರೆಡಿ ಮಾಡವ್ರೆ, ಕ್ಯಾಟ್ರಿನ್ ಅವ್ರಿಗೆ ಅಡ್ಗೆ ಹೇಳೋಳೆ, ಕೂತ್ಕೊಂಡು ಪೂಜೆ ಮಾಡೋಳಪ್ಪ ಇವಳು, ಇನ್ನೇನು ಮಾಡಿಲ್ಲ. ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದಾರೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಕ್ಲೀನಿಂಗ್ ಆಗ್ಬೇಕಲ್ಲ. ಹಾಕು ಅಕ್ಷತೆನಾ ಏನ್ ಇನ್ನೇ ನಾಯಿ ಇಟ್ಕೊಂಡಿರೋ ನಾಲ್ಕು ಕಾಳನ್ನ ಏನಾರಿ ಹಾಕೋದು ಸ್ವಲ್ಪ ಜಾಗ ಬಿಡು, ಇವರಿಬ್ಬರನ್ನ ಮಾತಾಡ್ಸ್ಬಿಡ್ತೀನಿ. ಅಜ್ಜಿ ಹೇಗಿದೆ ಪೂಜೆ ಎಲ್ಲ? ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ, ಬಹಳ ಚೆನ್ನಾಗಿದೆ. ಹಾ ಪೂಜೆ ಹಿಂಗೆ ಸಾಂಗೋಗಿ ಹೇಳ್ತಾ ಇಲ್ಲಿ ಪ್ರತಿ ವರ್ಷಗಳಲ್ಲೂ ಮಾಡ್ತಾರೆ. ಇನ್ನು ವರ್ಷ ಹೆಚ್ಚಿದೆ ಚೆನ್ನಾಗಿಲ್ಲ. ಹಾ ಬೇಗ ಒಳ್ಳೆ ಅಳಿಯ ಬರಲಿ ಮನೆಗೆ, ಅದೇ ನಮ್ಮ ಆಶೀರ್ವಾದ. ಅತ್ತೆ ಹೇಗಿದೆ ಪೂಜೆ ಎಲ್ಲ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಹಾ ಎಲ್ಲ. ಆಮೇಲೆ ಭಟ್ರು ಪುರೋಹಿತರು ಮಾಡಿದಂತ ಡೆಕೋರೇಷನ್ ತುಂಬಾನೇ ಚೆನ್ನಾಗಿದೆ ಎಲ್ಲಾನು. ಹಾಗಾಗಿ ನಿಮಗೆ ಬಿಂದಿಂಗೆ ನಿಮ್ಮ ಅಮ್ಮಂಗೆ ಅಪ್ಪಂಗೆ ಮೊದಲಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಎಲ್ರಿಗೂ ಕೊಟ್ಟು, ನಿಮ್ಮ ಅಪ್ಪನ ಸಂಪಾದನೆ ಇನ್ನೂ ಹೆಚ್ಚಿಸಿ ನಿಮ್ಮ ಅಮ್ಮಂಗೆ ಒಳ್ಳೆ ಆರೋಗ್ಯ ಕೊಟ್ಟು, ಇಬ್ರು ಹೆಣ್ಮಕ್ಳಿಗೂ ಒಳ್ಳೆ ಮುಂದೆ ಭವಿಷ್ಯ ಚೆನ್ನಾಗಿದ್ದಾಗಿ ನಿನ್ಗೆ ಒಳ್ಳೆ ಹುಡುಗ ಸಿಕ್ಕಿ ಮುಂದೆ ಚೆನ್ನಾಗಿ ಒಳ್ಳೆ ಬದುಕಿ ಬಾಳು. ಆಮೇಲೆ ಬಿಂದಿಂಗೆ PUC ಒಳ್ಳೆ ಮಾರ್ಕ್ಸ್ ತಕೊಂಡು ಮುಂದೆ ಅವಳು ಒಂದು ಒಳ್ಳೆ ಕೋರ್ಸ್ಗೆ ಸೇರುವಂತಳಾಗ್ಲಿ. ಹಾಗಾಗಿ ಈ ತರ ನಿಮ್ಮ ಅಮ್ಮಂಗೆ ಆಶೀರ್ವಾದ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಗೈಸ್, ಟೈಮ್ ಬಂದು ಇಟ್ಸ್ ಆಲ್ಮೋಸ್ಟ್ ಟು ಬಿ 11. ಲಾಸ್ಟ್ ಒಬ್ಬರು ಗೆಸ್ಟ್ ಇದ್ದರು, ಬಂದು ಹೋದರು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಇಟ್ ವಾಸ್ ಸೋ ಮಚ್ ಫನ್. ಆ್ಯಂಡ್ ಐ ಲಿಟ್ರಲಿ ಲೈಕ್ ಈ ಥರ ಎಲ್ಲ ಮನೆ ತುಂಬ ಜನ ಸೇರಬೇಕು ಆ್ಯಂಡ್ ಎಲ್ಲ ಫನ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಆ್ಯಂಡ್ ಸಿಕ್ಕಾಬಟ್ಟೆ ಚೆನ್ನಾಗೋಯ್ತು ಇವತ್ತಿನ ದಿನ. ಆ್ಯಂಡ್ ಪೂಜೆನೂ ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಐ ಜಸ್ಟ್ ಲೈಕ್ಡ್ ಇಟ್. ಮತ್ತು ಏನೋ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬರೋ ತನಕ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.